ತಂದೆ ತಾಯಿಯರೇ, ನನ್ನ ಗುರು ಹಿರಿಯರೇ, ವೇದಿಕೆ ಮೇಲೆ ಆಸೀನರಾದ ನನ್ನ ಯುವ ಮಿತ್ರರೇ, ಸಹೋದರರೇ, ಅಷ್ಟಮಿಕ್ಕೆ ಕೊರೆಯುವ ಚಳಿಯಲ್ಲಿ ಕೂಡ ನಿಮ್ಮ ಮಕ್ಕಳ ಒಂದು ಪ್ರದರ್ಶನವನ್ನು ಅಷ್ಟೇ ಅಲ್ಲದೆ ವಿಜೃಂಭಣೆಯಿಂದ ಗುರುಸಿದ್ದೇಶ್ವರ ರಥೋತ್ಸವವನ್ನು ಮಾಡಿದ್ದೇವೆ. ಅತ್ಯಂತ ರುಚಿಭರಿತವಾಗಿರ್ತಕ್ಕಂಥ ಶುಚಿಭರಿತವಾಗಿರ್ತಕ್ಕಂಥ 10 ಏಳಿಗೆ ನಾವು ಊಟವನ್ನು ಹಾಕಿದಂತ ಈ ಗ್ರಾಮದ ಶ್ರೇಯಸ್ಸು ತಮ್ಮೆಲ್ಲರಿಗೂ ಕೂಡ ಸಹಿಸುತ್ತೆ. ಹಾಗಾಗಿ ಇವತ್ತೇನು ನಾಟಕಕ್ಕೆ ಅನೇಕ ಕೊಡುಗೆಗಳನ್ನ ಶಾಲೆ ಇರ್ಬೋದು, ಆಹಾರ ಇರ್ಬೋದು, ಸಂಗೀತ ಬಳಗದ ಇರ್ಬೋದು, ಪಾತ್ರಧಾರಿಗಳಿಗೆ ಇರ್ಬೋದು, ಸ್ಟೇಜಿಂಗ್ ಇರ್ಬೋದು, ಇನ್ನು ಅನೇಕ ತಾವೆಲ್ಲರೂ ಕೂಡ ಧನಾಸನವನ್ನು ಮಾಡಿದಿರಿ. ಹಾಗಾಗಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಅತಿಯಾಗಿ ಹೇಳುವುದರಲ್ಲಿ ಅರ್ಥ ಇಲ್ಲ. ನಾನು ಹೇಳೋದು ಒಂದೇ, ಶಿಕ್ಷಣಕ್ಕೆ ಒತ್ತು ಕೊಡಿ. ಜಾತೀಯತೆಯನ್ನು ಮೀರಿ ಅದರಾಚೆ ಕೂಡ ಸ್ನೇಹಕ್ಕೆ ಬೆಲೆ ಕೊಡಿ. ಯಾರು ಹುಟ್ಟಬೇಕಾದ್ರೆ ಇದೇ ಜಾತಿಯಲ್ಲಿ ಹುಟ್ಟಬೇಕಂತ ಅಪ್ಲಿಕೇಶನ್ ಹಾಕಿ ಕೊಟ್ಟೋದಿಲ್ಲ. ನಮ್ಮ ತಂದೆ ತಾಯಿ ನಮ್ಮ ಜಾತಿಯಲ್ಲಿ ಹುಟ್ಟಿದ್ರೆ ನಾನು ಕೂಡ ಅದೇ ಜಾತಿಯನ್ನು ಸಡಿಬಿಟ್ಟು ಹೋಗಬೇಕಾಗುತ್ತೆ. ನೀವು ಯಾವ್ಯಾವ ತಂದೆ ತಾಯಿ ಜಾತಿಯ ಸಡಿಬಿಟ್ಟಿರ್ತೀರ ನಾವೆಲ್ಲರೂ ಕೂಡ ಅದೇ ಜಾತಿಯ ಸಡಿಬಿಟ್ಟು ಅಂತ ಹೋಗಬೇಕಾಗುತ್ತೆ. ಜಿಗೇರಿ ಗ್ರಾಮದಲ್ಲಿ ಎಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳಾಗಿ ಬಾಳ್ತಾ ಇದ್ದೇವೆ. ಅದಕ್ಕೆಲ್ಲರೂ ಕೂಡ ಸಹಕಾರವನ್ನು ತಮ್ಮ ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ. ಪರಮ ಪೂಜ್ಯ ಮಾರ್ಗದರ್ಶನ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾ ಇರಲಿ. ನಿಮ್ಮ ಮಕ್ಕಳಲ್ಲಿ ಕೂಡ ಒಳ್ಳೆಯ ಶಿಕ್ಷಣ ಪಡೆದ ಒಳ್ಳೆಯವರಾಗಲಿ. ಪ್ರತಿ ವರ್ಷನೂ ಕೂಡ ಇದೇ ರೀತಿಯಾಗಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡೋಣ. ದುಶ್ಚಟಗಳಿಗೆ ಬಲಿಯಾಗದೆ ಒಳ್ಳೆಯ ಒಂದು ಶಿಕ್ಷಣವನ್ನು ಪಡೆಯಿರಿ. ಇವತ್ತು ಮಾದರಿಯಾಗಿ ಕೂತಿರ್ತಕ್ಕಂಥವ್ರು ನಮ್ಮ 3 ಮಂದಿ PSI ಸಾಹೇಬ್ರನ್ನ ನೋಡಿದ್ರೆ ಬಹಳ ಹೆಮ್ಮೆ ಅನಿಸ್ಬೇಕು. ನಿಮ್ಗೆ ಇನ್ಸ್ಪೈರ್ ನಿಮ್ಗೆ ಎಲ್ಲರೂ ಕೂಡ ಅವರು ಮಾದರಿಯಾಗಿ ಕೂತಿದ್ದಾರೆ. ಸೋಮವಾರ ಕೂಡ ಅವರು ಫಸ್ಟ್ ಆದೇಶವನ್ನು ಐಜಿ ಆಫೀಸ್ಗೆ ನಾನು ಮತ್ತು ಅವ್ರ ಮಾವನವರು ಚೌಧರಿ ಕೂಡ ಹೋಗಿದ್ದು ಬೆಂಗಳೂರಿಗೆ. ಅವರು BE ಪದವಿಯನ್ನು ಪಡೆದು ಇಂಜಿನಿಯರ್ ಆಗ್ತಕ್ಕಂಥವ್ರು. ಗ್ರಾಮೀಣ ಮಕ್ಕಳಿಗೆ ಆಗಲಿ, ಬಡವರಿಗೆ ನ್ಯಾಯ ಕೇಳ್ಕೊಂಡು ಬಂದವರಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಹುದ್ದೆ ಅವರು ಅಲಂಕರಿಸಿದ್ದು. ನಮ್ಮ ಭಾಗದಲ್ಲಿ ಎಲ್ಲರೂ ಕೂಡ ಅದ್ರ ಜೊತೆಗೆ ಅನೇಕ ಸಾಮಾಜಿಕ ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ. ಇವತ್ತು ಆನೆಗುಂದಿ ಬಸವನ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಕೂಡ ನಾನು ಕೇಳಿದೆ. ನಮ್ಮ ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಬಡವರಿಗೆ ಸಹಾಯ ಮಾಡ್ತಕ್ಕಂಥದ್ದು, ನ್ಯಾಯವನ್ನು ಕೊಡ್ತಕ್ಕಂಥದ್ದು, ಅದ್ರ ಜೊತೆಗೆ ಅವರು ಅತ್ಯಂತ ನಮ್ಮ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಬಹಳ ಬೇಕಾದಂತು SP ಆಫೀಸರ್ ಇರೋದು, IG ಅವರು. ಯಾಕಂತಂದ್ರೆ ಅವರು ಓದಿದಂತ ಪದವಿ ಇಂಜಿನಿಯರಿಂಗ್ ಆಗಿರೋದ್ರಿಂದ ಬಹಳ ಇಂಟೆಲಿಜೆನ್ಸ್ ಆಗಿ ಹ್ಯಾಂಡಲ್ ಅನ್ನು ಮಾಡ್ತಕ್ಕಂಥ ಅಧಿಕಾರಿಗಳು. ಅದ್ರ ಜೊತೆಗೆ ನಮ್ಮ ಅನ್ನಪ್ಪಣ್ಣವರು ಕೂಡ ಅವರು ಕೂಡ ಆರ್ಮಿಯಲ್ಲಿ ಸೆಲೆಕ್ಷನ್ ಆಗಿ ಬೇರೆ ಹುದ್ದೆಯಿಂದ PSI ಹುದ್ದೆಯನ್ನು ಕೂಡ ಅವರು ಮಾಡಿ ಇವತ್ತು ಜಿಗೇರಿಯ ಒಂದು ಹೆಸರನ್ನ ಅವರು ಕೂಡ ತಂದಂತ ನನ್ನ ಮಾರ್ಗದರ್ಶಕರು ಕೂಡ ವೇದಿಕೆ ಮೇಲೆ ಕೂತಿದ್ದಾರೆ. ಅದರ ಜೊತೆ ಮಹೇಶ್ ಮೇಟಿ ಅವರು ಕೂಡ ಅಬಕಾರಿ ಬೇರೆಯಲ್ಲಿ ಬೇರೆ ಸೆಲೆಕ್ಷನ್ ಆಗಿ PSI ಆಗಿ ನಿವೃತ್ತಿಯನ್ನು ಹೊಂದಿ ಇವತ್ತಿನ ಕಾರ್ಯಕ್ರಮಗಳಿಗೆ ಭಾಗಿಯಾಗಿ ಮುಂದೆ ಬಂದಂತವರು ಮತ್ತು ತಮ್ಮ ಅಲ್ಪ ಸೇವೆಯನ್ನು ಕೂಡ ಕೊಟ್ಟು ಕಾಣಿಕೆಯನ್ನು ಕೊಟ್ಟು ಪ್ರತಿ ವರ್ಷ ಬರ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಮೇಲಿನ ಕಳಕಳಿಗೋಸ್ಕರ. ಹಾಗಾಗಿ ವೃಥಾ ಟೈಮ್ ಅನ್ನ ವೇಸ್ಟ್ ಮಾಡಬೇಡಿ. ಒಬ್ಬರಿಗೆ ನಾನು ಈಗ ಹೇಳ್ತಂತ ತಪ್ಪು ತಿಳ್ಕೊಬಿಟ್ರೆ ದಯವಿಟ್ಟು ಮುಂದಿನ ವರ್ಷ ನೀವೇನಾದ್ರೂ ಕೂಡ ಮಾಲಾರ್ಪಣೆ ಇರ್ಬೋದು, ಹಾರ ಇರ್ಬೋದು, ದೈವದ ಪರವಾಗಿ ನಮ್ಮ ಗುರುಜಿಯವರ ಕಡೆಯಿಂದ ಒಂದು ಈ ಸ್ಟೇಜ್ಗೆಲ್ಲ ಇನ್ನೊಂದು ದೊಡ್ಡ ಒಂದು ಹಾರ ತಮ್ಮ ಎಲ್ಲರಿಗೂ ಮುಟ್ಟಿಸ್ಬಿಡ್ರಿ. ಹಿಂದಿನಿಂದ ಮುಂದಿನವರೆಗೆ ಎಲ್ಲರಿಗೂ ಮುಟ್ಟಿಸ್ಬಿಡ್ರಿ ಸಾಕು. ಒಂದು ಮಾಲೆ ಮುಟ್ಟಂತ ಒಂದು ಎಲ್ಲರೂ ಕೂಡ ನಾವು ಸ್ಪರ್ಶವನ್ನು ಮಾಡೋಣ. ನಾವೆಲ್ಲರೂ ಕೂಡ ಮಾಡಿದಾಗೆ ಹೀಗತಿ ಮಾಡಿದ್ರೆ ಆವಾಸ ಆಗುತ್ತಾ? ದಯವಿಟ್ಟು ನೀವೆಲ್ಲರೂ ಕೂಡ ಬುದ್ಧಿವಂತರು, ಶಿಕ್ಷಣವಂತರದ್ರಿ. ಈ ಟೈಪ್ ಮಾಡೋದ್ರಿಂದ ಕಳೆ ಬರುವುದಿಲ್ಲ. ಸರಿಯಾಗಿ ನಿಂತುಗೆಟ್ಟು ಬಂದಿರ್ತಾರ, ಹೆಣ್ಮಕ್ಳು ಬಂದಿರ್ತಾರ. ನಾವೆಲ್ಲ ಮಾತಾಡ್ತಕ್ಕಂಥದ್ದು, ನಡೆದುಕೊಳ್ಳತಕ್ಕಂಥದ್ದು ಬಹಳ ಸೂಕ್ಷ್ಮತೆಯಿಂದ ನಾವು ನಡೆದುಕೊಳ್ಬೇಕಾಗುತ್ತೆ. ಇನ್ನೂ ಹೆಚ್ಚು ಟೈಮ್ ಅನ್ನ ವೇಸ್ಟ್ ಮಾಡಕ್ ಹೋಗೋದಿಲ್ಲ. ಟೈಮ್ ಬಹಳ ಆಗಿದೆ. ನಿಮ್ಮ ಪ್ರದರ್ಶನ, ನಾಟಕ ಪ್ರದರ್ಶನವನ್ನು ಮಾಡಬೇಕಾಗುತ್ತೆ. ಆದ ಕಾರಣ ತಾವೆಲ್ಲರೂ
ಎಲ್ಲರೂ ಕೂಡ ಒಳ್ಳೆ ಒಳ್ಳೆ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ಒಂದೇ ಮನೆ ಕುಟುಂಬದ ಸದಸ್ಯರಿಗೆ ಬಾಳೋಣ ಅಂತ ಹೇಳ್ತೀನಿ. ಅವ್ರ ಜೊತೆಗೆ ಮುಂದಿನ ವರ್ಷ ಕೂಡ ಇಷ್ಟೇ ವಿಜೃಂಭಣೆಯಿಂದ ಇವತ್ತು ಡಾಕ್ಟರ್ ಜೀವನ್ ಸಾಬ್ ಬಿನ್ನಾಳ್ ಅವರು ನಮ್ಮ ಕಾರ್ಯಕ್ರಮವನ್ನು ಕೊಟ್ಟು ಬಹಳ ಸಂತೋಷವಾಗಿದ್ದಾರೆ. ಏನ್ ಸರ್, ಪುಟ್ಟ ಗ್ರಾಮ ಜಿಗೇರಿ, ಸಣ್ಣ ಗ್ರಾಮ ಇದು. ಇಂಥ ಗ್ರಾಮದಲ್ಲಿ ಎಷ್ಟು ನನಗೆ ಸಪೋರ್ಟ್ ಅನ್ನ ಮಾಡಿದ್ದಾರೆ. ಒಂದೇ ನಿಮಿಷದಲ್ಲಿ ಒಂದು ತಾಸಿನಲ್ಲಿ ಅವರು ಸರಿಸುಮಾರು 6,000 ರೂಪಾಯಿ ದೇಣಿಗೆಯನ್ನು ತಾವೆಲ್ಲರೂ ಕೂಡ ಪ್ರೋತ್ಸಾಹಧನವಾಗಿ ಕೊಟ್ರಿ. ಹೀಗಾಗಿ ನಮ್ಮ ಜಿಗೇರಿ ಗ್ರಾಮ ಯಾವತ್ತೂ ಕೂಡ ಕೊಡುಗೆಯಿದ ಗ್ರಾಮ ಅಂತೇಳಿ ನಾ ಇದ್ದೀನಿ. ಯಾವತ್ತೂ ಕೂಡ ಇಲ್ಲಿ ಕಡಿಮೆ ಇಲ್ಲ. ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ವರ್ತಿಸಿ ಈ ನಾಟಕವನ್ನ ಆಲಿಸ್ರಿ. ನಮ್ಮ ಹಾರ್ಮೋನಿಯಂ ಶಿಕ್ಷಕರಿರ್ಬೋದು, ತಬಲಾ ವಾದಕರಿರ್ಬೋದು.